ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಈಗಾಗಲೇ 7 ದೇಶಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆಗೂ ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸಾಧಿಸಿದೆ. ಇನ್ನು ಅಮೆರಿಕದೊಂದಿಗೂ ಸಹ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸಾಧಿಸಿದೆ. ಅಲ್ಲಿಗೆ ಮಿತ್ರರೇ, ಭಾರತದ ಓವರ್ ಆಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುವಂತಹ ದೇಶಗಳ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಆದರೆ ಈಗ ಭಾರತ ಇನ್ನೊಂದು ಮಹತ್ವದ ಸ್ಟೆಪ್ ಇಟ್ಟಿದೆ. ಅದೇನು ಕೇಳಿದ್ರೆ, GCC ಕಂಟ್ರಿಗಳ ಜೊತೆಗೂ ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸಾಧಿಸೋದಕ್ಕೆ ನೆಗೋಸಿಯೇಷನ್ ಅನ್ನು ಅಧಿಕೃತವಾಗಿ ಆರಂಭಿಸಿದೆ. ಇದು ನಿಜವಾಗ್ಲೂ ಸಹ ಗೇಮ್ ಚೇಂಜರ್. GCC ಜೊತೆಗಿನ ಟ್ರೇಡ್ ಡೀಲ್ ಭಾರತಕ್ಕೆ ತೀರಾ ಅನಿವಾರ್ಯವೂ ಕೂಡ ಹೌದು. ನಾವಿವತ್ತು ಅಮೆರಿಕಾಗೆ ಸಿಕ್ಕಾಪಟ್ಟೆ ಪ್ರಾಶಸ್ತ್ಯವನ್ನು ಕೊಟ್ವಿ. ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಹಾಕಿದೆ, ನಮ್ಮ ವ್ಯಾಪಾರಕ್ಕೆ ತೊಡಕಾಗುತ್ತೆ, ನಾವು ಆದಷ್ಟು ಶೀಘ್ರವಾಗಿ ಟ್ರೇಡ್ ಡೀಲನ್ನು ಮಾಡಿಕೊಳ್ಬೇಕು, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ವಿ. ಆದರೆ GCC ಜೊತೆಗಿನ ನಮ್ಮ ವ್ಯಾಪಾರದಲ್ಲಿನ ಸುಧಾರಣೆ ಇದೆಯಲ್ಲ, ಇದು ಅಮೆರಿಕಕ್ಕಿಂತಲೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ವಿಚಾರವೇ. ಈಗ GCC ಜೊತೆಗೂ ಸಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳೋದಕ್ಕೆ ಭಾರತ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಇದರಿಂದ ಲಾಭ ಏನು, ನಷ್ಟ ಏನು, ಭಾರತಕ್ಕೆ ಯಾಕಿದು ಅನಿವಾರ್ಯ ಆಗಿದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. GCC ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ 6 ದೇಶಗಳ ಒಂದು ಕೂಟ ಇದು. ಇದರಲ್ಲಿ ಸೌದಿ ಅರೇಬಿಯಾ ಇದೆ, UAE ಇದೆ, ಕತಾರ್ ಇದೆ, ಕುವೈತ್, ಒಮಾನ್, ಬಹ್ರೈನ್, ಈ 6 ದೇಶಗಳು ಈ ಕೂಟದಲ್ಲಿದ್ದಾವೆ. ಮಿತ್ರರೇ, GCC ಮತ್ತು ಭಾರತದ ನಡುವಿನ ವ್ಯಾಪಾರ ಇವತ್ತು ನಿನ್ನೆಯದಲ್ಲ. ಅಂದ್ರೆ GCC ನಿರ್ಮಾಣ ಆಗಿದ್ದು ಇತ್ತೀಚೆಗಿರಬಹುದು, ಆದರೆ ಈ ದೇಶಗಳಿದಾವಲ್ಲ, ಇವುಗಳ ಜೊತೆಗೆ ಭಾರತ ಸಾವಿರಾರು ವರ್ಷಗಳಿಂದಲೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇದೆ. ಸದ್ಯ ಎಲ್ಲ ದೇಶಗಳು ಕೂಡ ಇಸ್ಲಾಮಿಕ್ ಕಂಟ್ರೀಸ್, ಆದರೆ ಇಲ್ಲಿ ಇಸ್ಲಾಂ ಹುಟ್ಟೋದಕ್ಕಿಂತಲೂ ಮುಂಚಿತವಾಗಿಯೂ ಕೂಡ ಭಾರತ ಈ ದೇಶಗಳೊಂದಿಗೆ ವ್ಯಾಪಾರವನ್ನ ಇಟ್ಟುಕೊಂಡಿತ್ತು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ GCCಯ ಎಲ್ಲಾ ದೇಶಗಳು ಸಹ ಭಾರತಕ್ಕೆ ನೈಬರಿಂಗ್ ಕಂಟ್ರೀಸ್ ಇದ್ದ ಹಾಗೆ. ಅದು ಹೇಗೆ ಕೇಳಿದ್ರೆ, ಈ ದೇಶಗಳು ಮತ್ತು ಭಾರತದ ನಡುವೆ ಇರುವಂತಹದ್ದು ಕೇವಲ ಅರಬ್ಬಿ ಸಮುದ್ರ ಮಾತ್ರ. ಹೀಗಾಗಿ ಈ ದೇಶಗಳೊಂದಿಗೆ ಭಾರತ ಕಳೆದ 5,000 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡು ಬಂದಿದೆ. ಆದರೆ ಯಾವಾಗ ಈ ಕಚ್ಚಾ ತೈಲದ ಟ್ರೇಡ್ ಶುರುವಾಯಿತೋ, ಅಲ್ಲಿಂದ ಈ ವ್ಯಾಪಾರದ ರೀತಿಯೇ ಬದಲಾಗಿ ಹೋಯಿತು. ಭಾರತ ಈ ದೇಶಗಳಿಂದ ವಿಪರೀತವಾಗಿ ಇಂಪೋರ್ಟ್ ಮಾಡಿಕೊಳ್ಳುವಂತಹದ್ದು, ಬಹಳ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರುವಾಯಿತು. ಇದರಿಂದಾಗಿ ಭಾರತಕ್ಕೆ ಈ ವ್ಯಾಪಾರ ಒಂದು ರೀತಿಯಲ್ಲಿ ನಷ್ಟದಾಯಕ. ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆಯಿಲ್ ಈ ದೇಶದಿಂದ ಭಾರತಕ್ಕೆ ಬರುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕಡಿಮೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಿನಲ್ಲಿ ಆಯಿಲ್, ನ್ಯಾಚುರಲ್ ಗ್ಯಾಸ್ ಎಲ್ಲವೂ ಕೂಡ GCC ಕಂಟ್ರೀಸ್ನಿಂದ ಬರುತ್ತೆ. ಸದ್ಯ ಭಾರತ ಒಂದು ಹೊಸ ಟ್ರೆಂಡ್ ಅನ್ನು ಹುಟ್ಟುಹಾಕಿದೆ. ನಿಮಗೆಲ್ಲ ಗೊತ್ತೇ ಇದೆ, ಮೇಲಿಂದ ಮೇಲೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಟ್ರಂಪ್ ಒಂದು ರೀತಿಯಲ್ಲಿ ಕಾರಣ. ಟ್ರಂಪ್ ಯಾವಾಗ ಭಾರತದ ಮೇಲೆ ವಿಪರೀತವಾಗಿ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು, ಭಾರತ ತನ್ನ ಮಾರುಕಟ್ಟೆಯನ್ನು ಡೈವರ್ಸಿಫೈ ಮಾಡೋದಕ್ಕೆ ಶುರು ಮಾಡಿತು. ಅದಾದ ಬಳಿಕ ಅನೇಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಭಾರತ ಸಾಧಿಸಿತು. ಉದಾಹರಣೆಗೆ, ಯುರೋಪಿಯನ್ ಯೂನಿಯನ್ ಜೊತೆಗಿನ ಭಾರತದ ಟ್ರೇಡ್ ಡೀಲ್ ಮಾತುಕತೆ ಕಳೆದ 20 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಅದರಲ್ಲೇನು ಮಹತ್ವದ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಟ್ರಂಪ್ ಕಾರಣದಿಂದಾಗಿ ಬಹಳ ಈಸಿಯಾಗಿ ಅದು ಮುಗಿದೋಯಿತು. ಈಗ ಮಿತ್ರರೇ, ಅದನ್ನ ಭಾರತ ಇನ್ನಷ್ಟು ವಿಸ್ತರಿಸೋದಕ್ಕೆ ಹೊರಟಿದೆ, ಅದು GCC ಕಂಟ್ರೀಸ್ ಜೊತೆಗೆ. ಈ ಟ್ರೇಡ್ ಡೀಲ್ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಯಾಕೆ ಕೇಳಿದ್ರೆ, ಈ GCC ಕಂಟ್ರೀಸ್ ಜೊತೆಗೆ ಭಾರತ ಅತ್ಯಂತ ಹೆಚ್ಚು ಟ್ರೇಡ್ ಅನ್ನು ಮಾಡುತ್ತೆ. ನಮಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಅಮೆರಿಕವು ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್ ಅಲ್ಲ, ಇನ್ನೊಂದು ಕಡೆಯಲ್ಲಿ ಚೈನಾ ಕೂಡ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್ ಅಲ್ಲ. ನಾವು ಅತಿ ಹೆಚ್ಚು ಟ್ರೇಡ್ ಮಾಡುವಂತಹದ್ದು GCC ಕಂಟ್ರೀಸ್ ಜೊತೆಗೆ. ಭಾರತ ಒಂದು ವರ್ಷಕ್ಕೆ $179 ಬಿಲಿಯನ್ ಮೊತ್ತದ ಬೈಲ್ಯಾಟರಲ್ ಟ್ರೇಡ್ ಅನ್ನ ಈ GCCಯ ಜೊತೆಗೆ ಹೊಂದಿದೆ. ಇದರಲ್ಲಿ ಭಾರತದಿಂದ GCCಗೆ ಎಕ್ಸ್ಪೋರ್ಟ್ ಆಗುವಂತಹದ್ದು ಕೇವಲ $56.87 ಬಿಲಿಯನ್ ಮೊತ್ತದ ವಸ್ತುಗಳು ಮಾತ್ರ. ಅದೇ GCC ಕಂಟ್ರೀಸ್ನಿಂದ ಭಾರತಕ್ಕೆ ಬರುವಂತಹದ್ದು $121.68 ಬಿಲಿಯನ್ ಮೊತ್ತದ ವಸ್ತುಗಳು. ಓವರ್ ಆಲ್ ಭಾರತದ ಟ್ರೇಡ್ನಲ್ಲಿ GCCಯ ಪಾಲು 15.42% ಇದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ, GCC ಮತ್ತು ಭಾರತ ಪರಸ್ಪರ ಡಿಪೆಂಡ್ ಆಗಿದ್ದಾವೆ. ನಾನಿಲ್ಲಿ ಕೇವಲ ಭಾರತ ಮಾತ್ರ GCC ಕಂಟ್ರೀಸ್ಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಆ ದೇಶಗಳು ಕೂಡ ಭಾರತದ ವ್ಯಾಪಾರದ ಮೇಲೆ ಡಿಪೆಂಡ್ ಆಗಿದ್ದಾವೆ. GCC ಕಂಟ್ರೀಸ್ಗೆ ಭಾರತದ ವ್ಯಾಪಾರ ಲಾಭ. ಈ 6 ದೇಶಗಳು ಭಾರತದಿಂದ ಒಟ್ಟು ಓವರ್ ಆಲ್ $65 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದಾವೆ. ಅದರ ಅರ್ಥ ಏನು ಕೇಳಿದ್ರೆ, ಭಾರತಕ್ಕೆ $65 ಬಿಲಿಯನ್ ವಾರ್ಷಿಕವಾಗಿ ಟ್ರೇಡ್ ಡಿಫಿಸಿಟ್ ಇದೆ, ವ್ಯಾಪಾರದ ಕೊರತೆ ಇದೆ. ಇದು ಭಾರತದ ಆರ್ಥಿಕತೆಗೆ ಅಷ್ಟು ಒಳ್ಳೆಯದಲ್ಲ. ಯಾಕೆ ಇಷ್ಟೊಂದು ದೊಡ್ಡ ಮೊತ್ತದ ಟ್ರೇಡ್ ಡಿಫಿಸಿಟ್ ಇದೆ ಕೇಳಿದ್ರೆ, ಭಾರತ ಇವತ್ತು ಈ GCC ಕಂಟ್ರೀಸ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಉತ್ಪನ್ನಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದು LNG ಇರಬಹುದು, LPG ಇರಬಹುದು, ಇನ್ನೊಂದು ಕಡೆಯಲ್ಲಿ ಕಚ್ಚಾ ತೈಲವೂ ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಹಾಗೆ ಗೋಲ್ಡ್ ಅನ್ನು ಕೂಡ GCC ಇಂದ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಈ ಕಾರಣದಿಂದಾಗಿ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಡಿಫಿಸಿಟ್ ಇದೆ. ಭಾರತ GCCಗೆ ಎಕ್ಸ್ಪೋರ್ಟ್ ಮಾಡೋದೇನು ಕೇಳಿದ್ರೆ, ಟೆಕ್ಸ್ಟೈಲ್, ಮೆಡಿಸಿನ್, ರೈಸ್, ಜೆಮ್ಸ್ ಅಂಡ್ ಜ್ಯುವೆಲರೀಸ್. ಈಗ ಭಾರತ ಈ GCC ಜೊತೆಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳೋದಕ್ಕೆ ಮಾತುಕತೆಯನ್ನ ಆರಂಭಿಸಿದೆ.
ಈ ಫ್ರೀ ಟ್ರೇಡ್ ಡೀಲ್ನಿಂದ ಭಾರತ ಸಾಧಿಸೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಇವತ್ತು ಈ ಎಲ್ಲಾ GCC ಕಂಟ್ರಿಗಳು ಕೂಡ ಆಯಿಲ್ ರಿಚ್ ಕಂಟ್ರಿಗಳು. ಅವರ ಬಳಿಯಲ್ಲಿ ಬಹಳ ಹೇರಳ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿದಾವೆ. ಅದನ್ನ ಭಾರತ ಬೈ ಮಾಡುತ್ತೆ, ಬೈ ಮಾಡಲೇಬೇಕು, ನಮ್ಗೆ ಅನಿವಾರ್ಯತೆ ಇದೆ. ಅದೇ ರೀತಿಯಾಗಿ ಮಿತ್ರರೇ, GCC ಕಂಟ್ರೀಸ್ಗೆ ಫುಡ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಅವರಿಗೆ ಜೀವನಾವಶ್ಯಕ ವಸ್ತುಗಳು ಕೂಡ ಬೇಕು. ಆ ವಿಚಾರದಲ್ಲಿ ನಾವು ನಿಮಗೆ ಸಹಕಾರ ಕೊಡ್ತೀವಿ. GCC ಕಂಟ್ರೀಸ್ಗಳಿಗೆ ಆಯಿಲ್ ಹೊರತಾಗಿ ಎಕಾನಮಿಯನ್ನ ಸ್ಥಾಪಿಸೋದಕ್ಕೆ ಭಾರತ ಹೆಲ್ಪ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ಭಾರತ ಮತ್ತು GCCಯ ನಡುವೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಮಾತುಕತೆಗಳು ಆರಂಭಗೊಂಡಿದೆ. ಭಾರತದ ಉದ್ದೇಶ ಏನು ಕೇಳಿದ್ರೆ, ಈ GCCಗೆ ಬೇಕಾಗುವಂತಹ ಎಲ್ಲಾ ಜೀವನಾವಶ್ಯಕ ವಸ್ತುಗಳನ್ನ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೇ ಆದ್ರೆ ಭಾರತದ ಈಗಿನ ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದು ಕಡಿಮೆ ಆಗುತ್ತೆ. ಇದು ಸಹಜವಾಗಿ ಭಾರತದ GDP ಗ್ರೋತ್ ರೇಟ್ಗೂ ಕೂಡ ಅನುಕೂಲಕಾರಿಯಾಗುತ್ತೆ. ಸದ್ಯದ ಈ ಹಿಂದಿನ ಎಲ್ಲಾ ಟ್ರೇಡ್ ಡೀಲ್ನಲ್ಲೂ ಕೂಡ ಭಾರತ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇರುವಂತಹ ವಿಚಾರ ಟೆಕ್ಸ್ಟೈಲ್. ಭಾರತದ ಟೆಕ್ಸ್ಟೈಲ್ ಉದ್ಯಮವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಈಗ GCC ಜೊತೆಗೂ ಕೂಡ ಒಪ್ಪಂದ ಮಾಡಿಕೊಂಡು ಟೆಕ್ಸ್ಟೈಲ್ ಉದ್ಯಮಕ್ಕೆ ಇನ್ನಷ್ಟು ಬೂಸ್ಟ್ ಅನ್ನು ಕೊಡಬೇಕು ಅನ್ನುವಂಥದ್ದು ಭಾರತದ ಉದ್ದೇಶ. ಇದರ ಜೊತೆಗೆ GCCಗೆ ಫುಡ್ ಸೆಕ್ಯೂರಿಟಿ. ಈ ಯಾವ ದೇಶದಲ್ಲೂ ಕೂಡ ಏನನ್ನೂ ಬೆಳೆಯೋದಕ್ಕೆ ಯೋಗ್ಯವಾದಂತಹ ಭೂಮಿ ಅವರ ಬಳಿಯಲ್ಲಿಲ್ಲ. ಹೀಗಾಗಿ GCC ದೇಶಗಳಿಗೆ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳು ಬೇಕಾಗತ್ತೆ. ಅದನ್ನೆಲ್ಲ ಪೂರೈಕೆ ಮಾಡುವಂತಹ ಕೆಪಾಸಿಟಿ ಯಾರಿಗಿದೆ? ಭಾರತಕ್ಕಿದೆ. ಈ ನಿಟ್ಟಿನಲ್ಲಿ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದ್ದೇ ಆದರೆ GCC ಮತ್ತು ಭಾರತ ಇಬ್ಬರಿಗೂ ಕೂಡ ಲಾಭ ಆಗುತ್ತೆ ಅನ್ನುವಂಥದ್ದು ಭಾರತದ ಲೆಕ್ಕಾಚಾರ. ಇದೇ ನಿಟ್ಟಿನಲ್ಲಿ ಈಗ ಟ್ರೇಡ್ ಡೀಲ್ನ ಮಾತುಕತೆಗಳು ಆರಂಭಗೊಂಡಿದೆ. ಈಗಾಗಲೇ ಭಾರತ GCCಯ ಒಮಾನ್ ಮತ್ತು UAEಯ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ಉಳಿದಂತಹ ಬಹರೈನ್, ಕತಾರ್, ಸೌದಿ ಅರೇಬಿಯಾ ಈ ದೇಶಗಳೊಂದಿಗೆ 1-to-1 ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕಿಂತಲೂ ಕೂಡ ಓವರ್ ಆಲ್ GCCಯ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಭಾರತದ ಉದ್ದೇಶ ಇದ್ದಂತೆ ಕಂಡು ಬರ್ತಾ ಇದೆ. ಈ GCC ದೇಶಗಳಲ್ಲಿ UAE ನಮಗೆ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್. UAE ಮತ್ತು ಭಾರತದ ನಡುವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ನಡೆಯುತ್ತೆ. ಹಾಗೆ ನೋಡೋಕೆ ಹೋದರೆ ಭಾರತದ ಓವರ್ ಆಲ್ ಟ್ರೇಡಿಂಗ್ ಪಾರ್ಟ್ನರ್ನಲ್ಲಿ UAEಗೆ 3ನೇ ಸ್ಥಾನ ಇದೆ. UAEಗೆ ಭಾರತ $33.63 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಸರಿಸುಮಾರು $63 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಭಾರತ ಮತ್ತು UAE ನಡುವೆ ಸರಿಸುಮಾರು $26 ಬಿಲಿಯನ್ನಷ್ಟು ಟ್ರೇಡ್ ಡಿಫಿಸಿಟ್ ಇದೆ. ಈ GCC ದೇಶಗಳಲ್ಲಿ UAE ಜೊತೆಗೆ ಭಾರತ ವ್ಯವಹಾರ ಮಾಡುವಂತಹದ್ದೇ ಬಹಳ ಡಿಫರೆಂಟ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ UAE ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು. ಭಾರತ ಮತ್ತು UAEಯ ನಡುವೆ ಡಿಫೆನ್ಸ್ ಕೋಆಪರೇಷನ್ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಆ ಬಗ್ಗೆ ಅಗ್ರಿಮೆಂಟ್ಗಳಾಗಿದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಭಾರತ ಉತ್ಸಾಹವನ್ನು ತೋರಿಸಿದೆ. ಖರೀದಿ ಮಾಡೋದಕ್ಕೆ ಅವರಿಗೂ ಕೂಡ ಉತ್ಸಾಹ ಇದೆ. ಇದನ್ನು ಹೊರತುಪಡಿಸಿದ್ರೆ ಸೌದಿ ಅರೇಬಿಯಾ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧ ತುಂಬಾ ಚೆನ್ನಾಗಿದೆ. ಆದರೆ ಇತ್ತೀಚಿನ ಕೆಲವೊಂದಷ್ಟು ಬೆಳವಣಿಗೆಗಳು ಕೆಲವೊಂದಷ್ಟು ರಾಜತಾಂತ್ರಿಕವಾಗಿ ಸಣ್ಣ ಪುಟ್ಟ ಸಂಘರ್ಷಗಳಿಗೂ ಕೂಡ ಕಾರಣ ಆಗಿದೆ. ಭಾರತಕ್ಕೆ ಸೌದಿಯ ಬಗ್ಗೆ ಅಷ್ಟೇನು ಖುಷಿ ಇಲ್ಲ. ಕಾರಣ ಏನು ಅಂತಂದ್ರೆ, ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ವಿಪರೀತವಾದಂತಹ ಪ್ರಾಶಸ್ತ್ಯ ಕೊಡ್ತಾ ಇದೆ. ಪಾಕಿಸ್ತಾನದೊಂದಿಗೆ ಡಿಫೆನ್ಸ್ ಒಪ್ಪಂದವನ್ನ ಮಾಡಿಕೊಂಡಿದೆ. ಈಗ ತುರ್ಕಿಯ ಜೊತೆಗೆ ಸೇರ್ಕೊಂಡು ಹೊಸದಾದಂತಹ ಒಂದು ಇಸ್ಲಾಮಿಕ್ ನ್ಯಾಟೋವನ್ನು ರೂಪಿಸೋದಕ್ಕೂ ಕೂಡ ಸೌದಿ ಅರೇಬಿಯಾ ಹೋಗ್ತಾ ಇದೆ. ಆದರೆ ಸೌದಿ ಏನು ಹೇಳ್ತಾ ಇದೆ, ಇದಕ್ಕೂ ಭಾರತಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ನಾವು ಯಾವುದೇ ರೀತಿಯಲ್ಲೂ ತೀರ್ಮಾನ ಕೈಗೊಳ್ಳೋದಿಲ್ಲ. ಇದು ಕೇವಲ ರೀಜನಲ್ ಸ್ಟೆಬಿಲಿಟಿಗೆ ಮಾತ್ರ ಸೀಮಿತ ಅಂತ ಸೌದಿ ಅರೇಬಿಯಾ ಸಮಜಾಯಿಷಿ ಕೊಡ್ತಾ ಇದೆ. ಸೌದಿ ಅರೇಬಿಯಾ ಭಾರತಕ್ಕೆ 5th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಸೌದಿ ಅರೇಬಿಯಾದಿಂದ ಭಾರತ $30.12 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇದರಲ್ಲಿ ನಂಬರ್ 1 ಯಾವುದು ಕೇಳಿದ್ರೆ ಕಚ್ಚಾ ತೈಲ. ಅದೇ ರೀತಿಯಾಗಿ ಭಾರತ ಸೌದಿ ಅರೇಬಿಯಾಗೆ $11.75 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಸೌದಿ ಅರೇಬಿಯಾಗೆ ಭಾರತದ ಜೊತೆಗಿನ ವ್ಯಾಪಾರದಲ್ಲಿ $18 ಬಿಲಿಯನ್ ನಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಅಷ್ಟೊಂದು ಲಾಭ ಮಾಡ್ತಾ ಇದ್ದಾರೆ ಅವರು. ಹಾಗೆ ಕತಾರ್ ಜೊತೆಗೂ ಕೂಡ ಭಾರತದ LNG ಒಪ್ಪಂದ ಇದೆ. ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಕತಾರ್ನಿಂದ LNGಯನ್ನು ಖರೀದಿ ಮಾಡುತ್ತೆ. ಭಾರತ ಮತ್ತು ಕತಾರ್ ನಡುವೆ ಒಂದು $14 ಬಿಲಿಯನ್ ಮೊತ್ತದ ವ್ಯಾಪಾರ ನಡೆಯುತ್ತೆ. ಇದರಲ್ಲಿ ಕತಾರ್ಗೆ $10.78 ಬಿಲಿಯನ್ ಮೊತ್ತದ ಟ್ರೇಡ್ ಸರ್ಪ್ಲಸ್ ಇದೆ. ನಾನು ಯಾಕೆ GCC ಕಂಟ್ರಿಗಳಿಗೆ ಭಾರತದಿಂದ ಟ್ರೇಡ್ ಸರ್ಪ್ಲಸ್ ಇದೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರೆಲ್ಲರೂ ಕೂಡ ಈ ವ್ಯಾಪಾರದಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಾಪಾರವನ್ನ ಈಗ ಭಾರತಕ್ಕೂ ಲಾಭದಾಯಕವಾಗುವಂತೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ GCC ಜೊತೆಗೆ ಆರಂಭಗೊಂಡಿರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಸಿಯೇಷನ್ ಏನಿದೆ, ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ಇದು ಯಾವುದನ್ನೂ ಸಹ ಭಾರತ ಇವತ್ತಿನ ಗುರಿಯನ್ನು ಇಟ್ಕೊಂಡು ಮಾಡ್ತಾ ಇರೋದಲ್ಲ. ಇದನ್ನ ನಮ್ಮ ಕಾಮರ್ಸ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರವೂ ಕೂಡ ಹೇಳ್ತಾ ಇದೆ. ಭಾರತದ ಗುರಿ ಇರುವಂತಹದ್ದು 2047. 2047ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿಶೀಲ ದೇಶವಾಗಿ ಉಳಿದಿರಬಾರದು, ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಿರಬೇಕು, ವಿಕಸಿತ ಭಾರತ ಆಗಿರಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಭಾರತ ಮುಂದುವರೆದಂತಹ ದೇಶ ಆಗಬೇಕು ಅಂತಂದ್ರೆ ಭಾರತದ GDP ಗ್ರೋತ್ ಜಾಸ್ತಿ ಆಗಬೇಕು, ಭಾರತದ ತಲಾ ಆದಾಯ ಜಾಸ್ತಿ ಆಗಬೇಕು.
ನಿನ್ನೆ ಪಿಯೂಷ್ ಗೋಯಲ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಅಂಶವನ್ನು ಹೇಳಿದ್ರು. ಭಾರತ ಇದುವರೆಗೆ ಸರಿಸುಮಾರು 35 ದೇಶಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸಾಧಿಸಿದೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಅನ್ನು ಸೇರಿಸ್ಕೊಂಡವ್ರು ಹೇಳಿದ್ದು. ಆ ಎಲ್ಲಾ ದೇಶಗಳ ತಲಾ ಆದಾಯ ಇದೆಯಲ್ಲ, ಇದು $22,000 ಜಾಸ್ತಿ ಇದೆ. ಆದ್ರೆ ಭಾರತದ ತಲಾ ಆದಾಯ ಎಷ್ಟಿದೆ? ಕೇವಲ $2,800 ಅಷ್ಟೇ. ಅಂದ್ರೆ ಭಾರತದ ಎಕಾನಮಿ ಇವತ್ತು ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿರಬಹುದು. ನಾವು ಆದಷ್ಟು ಶೀಘ್ರವಾಗಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬಹುದು. ಆದರೂ ಸಹ ಭಾರತದ ತಲಾ ಆದಾಯ ಇದೆಯಲ್ಲ, ಇದು ವಿಶ್ವದ ಬೇರೆ ದೇಶಗಳಿಗಿಂತ ಬಹಳ ಕಡಿಮೆ ಇರುತ್ತೆ. ಎಲ್ಲಿಯವರೆಗೆ ನಾವು ತಲಾ ಆದಾಯದ ವಿಚಾರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತ ಅಭಿವೃದ್ಧಿಶೀಲ ದೇಶವಾಗಿ ಗುರುತಿಸಿಕೊಳ್ಳುತ್ತೆ. ತಲಾ ಆದಾಯ ಜಾಸ್ತಿ ಆಗಬೇಕು ಅಂತಂದ್ರೆ ನಮ್ಮ ವ್ಯಾಪಾರ ಜಾಸ್ತಿ ಆಗಬೇಕು, ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಭಾರತಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು. ಇದೇ ಕಾರಣದಿಂದಾಗಿ ಭಾರತ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಿಗೆ ಬಹಳ ವೇಗವನ್ನು ಕೊಟ್ಟಿದೆ. ಈ GCC ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಇನ್ನೊಂದು ವಿಚಾರವೂ ಕೂಡ ಇದೆ. ಅದೇನು ಕೇಳಿದ್ರೆ ಐಮ್ಯಾಕ್ ಕಾರಿಡಾರ್, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. GCCಯ ದೇಶಗಳು ಇದರ ಭಾಗವೂ ಕೂಡ ಹೌದು. ಒಂದು ವೇಳೆ ಭಾರತ ಮತ್ತು GCCಯ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದ್ದೆ ಆದ್ರೆ ಭಾರತದ ಸಪ್ಲೈ ಚೈನ್ ನಲ್ಲಿ ಈ ದೇಶಗಳನ್ನು ಕೂಡ ಭಾಗಿ ಮಾಡಿಕೊಳ್ಳುವಂತಹ ಉದ್ದೇಶವನ್ನ ಭಾರತ ಇಟ್ಕೊಂಡಿದೆ. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ